ಇನ್ನು ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ನಾಳೆ ಪ್ರಕಟವಾಗಲಿದೆ. ನಾಳೆ ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ. ಇನ್ನು ಫಲಿತಾಂಶದ ಮುನ್ನವೇ ಆಪ್ಗೆ ಆಪರೇಷನ್ ಕಮಲ ಭೀತಿ ಎದುರಾಗಿದೆ. ಬೆಳಗ್ಗೆ 11:30ಕ್ಕೆ ಆಮ್ ಆದ್ಮಿ ಪಾರ್ಟಿಯಿಂದ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಗೆಲುವಿನ ನಿರೀಕ್ಷೆಯಲ್ಲಿ 3 ರಾಜಕೀಯ ಪಕ್ಷಗಳು ಕೂಡ ಇದೆ. ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಕಾಂಗ್ರೆಸ್, ಆದರೆ ಇನ್ನೊಂದು ಕಡೆ ಆಮ್ ಆದ್ಮಿ ಪಾರ್ಟಿ ಪೈಪೋಟಿಯಲ್ಲಿದೆ. ಹಾಗಾಗಿ ನಾಳೆ ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದೆ. ಹಾಗಾದ್ರೆ ಆ ಫಲಿತಾಂಶ ಏನಾಗಲಿದೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಇನ್ನು ದೇಶದ ರಾಜಧಾನಿ ದೆಹಲಿಯಲ್ಲಿ ಫೆಬ್ರವರಿ 5ರಂದು ಮತದಾನ ನಡೆದಿತ್ತು. ಹಿಂದೆಂದೂ ಕಾಣದ ಜಿದ್ದಾಜಿದ್ದಿನ ಕುರುಕ್ಷೇತ್ರವಾಗಿರುವಂತಹ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 70 ಕ್ಷೇತ್ರಗಳಿಗೆ ಮತದಾನ ನಡೆದಿದ್ದು, ಇನ್ನು ಆಪ್, ಬಿಜೆಪಿ ಹಾಗೂ ಕಾಂಗ್ರೆಸ್ ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯವನ್ನ ಮತದಾರರು ನಾಳೆ ಬರೆಯಲಿದ್ದಾರೆ. ಅಂದರೆ ನಾಳೆ ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದೆ. ಇನ್ನು ಸಮೀಕ್ಷೆಗಳು ಕೂಡ ಹೊರಬಿದ್ದಿದ್ದು, ಬಹುತೇಕ ಸಮೀಕ್ಷೆಗಳು ಬಿಜೆಪಿ ಜಯವನ್ನು ಸಾಧಿಸುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ನೀಡಿದೆ. ನಾಳೆ ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದೆ. ಫಲಿತಾಂಶದ ಮುನ್ನವೇ ಆಪ್ಗೆ ಆಪರೇಷನ್ ಕಮಲದ ಭೀತಿ ಎದುರಾಗಿದೆ. ಬೆಳಗ್ಗೆ 11:30ಕ್ಕೆ ಆಮ್ ಆದ್ಮಿ ಪಾರ್ಟಿಯಿಂದ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಇನ್ನು ಸಭೆಯಲ್ಲಿ 70 ಕ್ಷೇತ್ರಗಳ ಅಭ್ಯರ್ಥಿಗಳು ಕೂಡ ಭಾಗಿಯಾಗಲಿದ್ದಾರೆ. ಆಪ್ ಅಭ್ಯರ್ಥಿಗಳಿಗೆ ಬಿಜೆಪಿಯಿಂದ 15 ಕೋಟಿ ರೂಪಾಯಿ ಆಮಿಷ ಒಡ್ಡಿರುವಂತೆ 16 ಅಭ್ಯರ್ಥಿಗಳಿಗೆ ಕರೆ ಮಾಡಿ ಬಿಜೆಪಿಗೆ ಬರುವಂತೆ ಆಹ್ವಾನವನ್ನ ನೀಡಲಾಗಿದ್ದು, ಹಾಗಾಗಿ ಬೆಳಗ್ಗೆ 11:30ಕ್ಕೆ ಅರವಿಂದ್ ಕೇಜ್ರಿವಾಲ್ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಇನ್ನು ನಾಳೆ ದೆಹಲಿ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದೆ. ಅದಕ್ಕೂ ಮುನ್ನ ಆಪ್ಗೆ ಆಪರೇಷನ್ ಕಮಲದ ಭೀತಿ ಎದುರಾಗಿದ್ದಂತೆ ಇದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಹೌದು ದಿವ್ಯಾ, ಏನಂದ್ರೆ ಏನು ಮೊನ್ನೆ ಚುನಾವಣೆ ಆಯ್ತಲ್ಲ, ಆ ಚುನಾವಣೆ ಆದ ನಂತರದ ಮತದಾನದ ಸಮೀಕ್ಷೆಯಲ್ಲಿ ಕೂಡ ಈ ಒಂದು ಗಂಭೀರವಾದಂತಹ ಆರೋಪವನ್ನ ಎಎಪಿ ಮುಖಂಡರು ಮಾಡಿದ್ರು. ಸ್ವತಃ ಎಎಪಿ ಏನು ವಿಧಾನಸಭೆಗೆ ನಿಂತಿದ್ದಂತಹ ಕೆಲವರಿಗೆ ಬಿಜೆಪಿಯಿಂದ ಆಫರ್ ಬಂದಿದೆ, ಒಬ್ಬೊಬ್ಬ ಕ್ಯಾಂಡಿಡೇಟ್ಗೆ 15 ಕೋಟಿ ರೂಪಾಯಿಯನ್ನ ಆಫರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿರ್ಬೋದು. ಆನಂತರ ಮತ್ತೆ ನಾಳಿನ ಒಂದು ರಿಸಲ್ಟ್ ನ ಒಂದು ಸರ್ವೆ ಬಗ್ಗೆ ಏನು ಇವಾಗಲೇ ಮಾತು ಅಂದ್ರೆ ಒಂದು ವಿಶ್ಲೇಷಣೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೂ ಆಗಿರ್ಬೋದು. ಈ 2 ಉದ್ದೇಶವನ್ನ ಇಟ್ಕೊಂಡು ಎಎಪಿ ಮುಖಂಡ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಇವತ್ತು 11ವರೆಗೆ ಏನು ಎಎಪಿ ಪಾರ್ಟಿ ಆಫೀಸಲ್ಲಿ ಇವತ್ತು ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಏನು ಎಲ್ಲ 70 ಕ್ಷೇತ್ರಗಳ ಅಭ್ಯರ್ಥಿಗಳು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಮತ್ತೆ ಈ ಜೊತೆಗೆ ಈ ಒಂದು ಏನು ಅನೌನ್ಸ್ಮೆಂಟ್ ಆದ್ಮೇಲೆ, ಅಂದ್ರೆ ಈ ಒಂದು ಆಫರ್ ಬಂದ್ಮೇಲೆ ಈ ಒಂದು ಮೀಟಿಂಗ್ ಅನ್ನ ಕರೆದಿರುವಂತದ್ದು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ನಿಜವಾಗ್ಲೂ ಕೂಡ ಆಫರ್ ಮಾಡಿದ್ರ ಅಥವಾ ಇದೇನಾದ್ರೂ ಕೂಡ ಇವರ ಒಂದು ಅಥವಾ ಏನಾದ್ರೂ ಊಹಾಪೋಹನ ಒಂದು ಕಲ್ಪಿಸ್ ಅನ್ನೋ ಒಂದು ವಿಚಾರದಲ್ಲೂ ಕೂಡ ಒಂದ್ ರೀತಿಯಾದಂತಹ ಸಭೆನಲ್ಲಿ ಇವತ್ತು ಚರ್ಚೆ ಮಾಡ್ಲಾಗತ್ತೆ. ಒಂದ್ ವೇಳೆ ಹಾಗೇನಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮೀಟಿಂಗ್ ನಲ್ಲಿ ಚರ್ಚೆ ಆಗಿ ಅವ್ರೇನಾದ್ರೂ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನೇನು ಬಿಡುಗಡೆ ಮಾಡಿದ್ರೆ ಅದು ಒಂದ್ ರೀತಿ ದೊಡ್ಡ ಒಂದು ಪೊಲಿಟಿಕಲ್ ವಿವಾದಕ್ಕೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ನಾಳಿನ ಒಂದು ಚುನಾವಣೆಯ ರಿಸಲ್ಟ್ ಕೂಡ ಸಮೀಕ್ಷೆಯಲ್ಲಿ ಕೂಡ ಬಿಜೆಪಿಗೆ ಹೈಯೆಸ್ಟ್ ನಂಬರ್ಸ್ ಅನ್ನ ಕೊಟ್ಟಿರೋದ್ರಿಂದಾಗಿ ಬಹುಶಃ ಆ ತರದ ಒಂದು ಆಫರ್ ಅನ್ನ ಮಾಡಿರ್ಲಿಕ್ಕಿಲ್ಲ, ಅಥವಾ ನಾವು ಯಾಕೆ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಿಜೆಪಿ ಅವರು ಕೂಡ ಈ ಬಗ್ಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅದೆಲ್ಲ ಸುಮ್ನೆ ಕಲ್ಪಿಟ್ಸ್ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ನೋಡ್ಬೇಕು, ಒಂದ್ ವೇಳೆ ಆಫರ್ ಮಾಡಿದ್ರೆ ಯಾರು ಮಾಡಿದ್ದಾರೆ, ಮತ್ತೆ ಪರ್ಟಿಕ್ಯುಲರ್ ಆಗಿ ಯಾವ ಆಪ್ ಏನು ಅಭ್ಯರ್ಥಿಗಳಿಗೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬೇಕಲ್ಲ. ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ಸಭೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ನೋಡ್ಬೇಕು ಏನ್ ಚರ್ಚೆ ಆಗುತ್ತೆ ಅನ್ನೋದನ್ನ. ಈಗ 11ವರೆಗೆ ಸಭೆ ಸ್ಟಾರ್ಟ್ ಆದ ನಂತರ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರ್ತವೆ ಅನ್ನೋದು ಗೊತ್ತಾಗ್ಲಿದೆ ದಿವ್ಯಾ.
ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.